ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳು, 2024-25ನೇ ಬಜೆಟ್ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶಾಲೆಗಳಲ್ಲಿ ಅನುಷ್ಠಾನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ತಮ್ಮ ಬಜೆಟ್ನಲ್ಲಿ ಉಲ್ಲೇಖಿಸಿ ಘೋಷಣೆ ಮಾಡಿರ್ತಾರೆ. ಆ ಕಾರ್ಯಕ್ರಮದ ಹೆಸರು ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಇದೆ. ಆ ಕಾರ್ಯಕ್ರಮದ ಹೆಸರು ಜ್ಞಾನ ಸೇತು ಅಂತ ಹೇಳಿ. ಈ ಜ್ಞಾನ ಸೇತು ಕಾರ್ಯಕ್ರಮಕ್ಕೆ ಕ್ಯಾನ್ ಅಕಾಡೆಮಿ ಅಂತಕ್ಕಂತಹ ಒಂದು ಪ್ಲಾಟ್ಫಾರ್ಮು ಇಂಟಿಗ್ರೇಟ್ ಆಗಿದೆ. ಶಾಲೆಗಳಲ್ಲಿ ಗಣಿತ ವಿಜ್ಞಾನ ವಿಷಯವನ್ನು ಬೋಧಿಸುವಂತಹ ಶಿಕ್ಷಕರು ಈ ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗ್ತದೆ, ಅಂದರೆ ಲಾಗಿನ್ ಆಗಬೇಕಾಗ್ತದೆ. ಸೊ ಲಾಗಿನ್ ಆಗಿ ತಮ್ಮ ತರಗತಿಗಳಲ್ಲಿ ಇರ್ತಕ್ಕಂತಹ ಮಕ್ಕಳಿಗೂ ಕೂಡ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಸೃಷ್ಟಿ ಮಾಡಿಕೊಟ್ಟು ಆ ಮಕ್ಕಳು ಕೂಡ ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಲಾಗಿನ್ ಆಗಿ ಅಲ್ಲಿ ಬರುವಂತಹ ಸಂಪನ್ಮೂಲಗಳನ್ನು ಮಕ್ಕಳು ಅಧ್ಯಯನ ಮಾಡಬೇಕಾಗತ್ತೆ. ಖಾನ್ ಅಕಾಡೆಮಿ ಮಕ್ಕಳಿಗೆ ಸೆಲ್ಫ್ ಸ್ಟಡಿ ಮಾಡಲಿಕ್ಕೆ ಏನೆಲ್ಲ ಸಂಪನ್ಮೂಲಗಳು ಬೇಕೋ ಆ ಸಂಪನ್ಮೂಲಗಳನ್ನು ಈ ಖಾನ್ ಅಕಾಡೆಮಿಯಲ್ಲಿ ಜೋಡಿಸಲಾಗಿದೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಪ್ರಥಮವಾಗಿ 6ರಿಂದ 10ನೇ ತರಗತಿಯವರೆಗೆ ಬೋಧನೆ ಮಾಡ್ತಕ್ಕಂತಹ ಪ್ರಥಮವಾಗಿ ಗಣಿತವನ್ನ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಪ್ರಥಮವಾಗಿ ಖಾನ್ ಅಕಾಡೆಮಿಗೆ ನೋಂದಣಿಯನ್ನ ಮಾಡ್ಕೋಬೇಕಾಗತ್ತೆ. ಹೇಗೆ ನೋಂದಣಿ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಸರಳ ವಿಧಾನವನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಒಂದು ಬ್ರೌಸರ್ಗೆ ಹೋಗಿ, ಗೂಗಲ್ ಬ್ರೌಸರ್ಗೆ ಹೋಗಿ, ಆ ಬ್ರೌಸರ್ನ ಒಂದು ಸರ್ಚ್ ಬಾರಲ್ಲಿ ಖಾನ್ ಅಕಾಡೆಮಿ ಅಂತ ಹೇಳಿ ನೀವು ಟೈಪ್ ಮಾಡಿ. ಖಾನ್ ಅಕಾಡೆಮಿ ಅಂತ ಹೇಳಿ ನೀವು ಟೈಪ್ ಮಾಡಿದ ತಕ್ಷಣ ಸೊ ನಿಮಗೆ ಈ ರೀತಿ ಒಂದು ಸಿಂಬಲ್ ಇರ್ತಕ್ಕಂತಹ ಒಂದು ಖಾನ್ ಅಕಾಡೆಮಿ ಅವರದು ಲೋಗೋ ಇರ್ತಕ್ಕಂತಹ ಒಂದು ವೆಬ್ ಲಿಂಕ್ ಕಾಣಿಸುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಖಾನ್ ಅಕಾಡೆಮಿ ಅಂತಕ್ಕಂತಹ ಬ್ಲೂ ಕಲರ್ ವೆಬ್ ಲಿಂಕ್ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜು ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಅಪ್ ಅಂತ ಹೇಳಿ ರೈಟ್ ಸೈಡ್ ಕಾರ್ನರ್ ಇದೆ. ಆ ಸೈನ್ ಅಪ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ 3 ಆಪ್ಷನ್ಸ್ ಕೇಳುತ್ತೆ. ಸೈನ್ ಅಪ್ ಅಂದ್ರೆ ಲರ್ನರ್ ಆಗಿ ಸೈನ್ ಅಪ್ ಆಗ್ಬೇಕಾ, ಟೀಚರ್ ಆಗಿ ಸೈನ್ ಅಪ್, ಪೇರೆಂಟ್ ಆಗಿ ಸೈನ್ ಅಪ್. ಅಂದ್ರೆ ಇಲ್ಲಿ 3 ಜನಕ್ಕೂ ಕೂಡ ಲಾಗಿನ್ ಆಗ್ಲಿಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಅವಕಾಶ ಮಾಡಿಕೊಟ್ಟಿದೆ. ಸೊ ನಾವು ಶಿಕ್ಷಕರಾಗಿ ನಾವು ಲಾಗಿನ್ ಆಗ್ಬೇಕಾಗ್ತದೆ. ಹಾಗಾಗಿ ಟೀಚರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ನೀವು ಲಾಗಿನ್ ಆಗ್ಲಿಕ್ಕೆ ಇರ್ತಕ್ಕಂಥ ಆಪ್ಷನ್ಸ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಡಮ್ಮಿ ಒಂದು ಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ನಾನು ಲಾಗಿನ್ ಆಗ್ತಾ ಇದ್ದೀನಿ. ಸೊ ನಿಮಗೆ ತರಬೇತಿ ಸಮಯದಲ್ಲಿ ನಿಮ್ಮ ಓನ್ ಮೇಲ್ ಐಡಿ ಮೂಲಕ ಹೇಗೆ ಲಾಗಿನ್ ಆಗ್ಬೋದು ಅನ್ನೋದನ್ನ ನಿಮಗೆ ರಿಸೋರ್ಸ್ ಪರ್ಸನ್ಸ್ ನಿಮಗೆ ತಿಳಿಸ್ಕೊಡ್ತಾರೆ. ಈಗ ನಾನು ಈ ರೀತಿ ನಿಮಗೆ ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಅಪ್ ವಿತ್ ಇಮೇಲ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ನಾನೀಗ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರ್ತದೆ. ಸೊ ಇಲ್ಲಿ ಒಂದು ಮೇಲ್ ಐಡಿಯನ್ನ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಸೊ ತರಬೇತಿ ಸಮಯದಲ್ಲಿ ನಿಮ್ದು ಒರಿಜಿನಲ್ ಮೇಲ್ ಐಡಿ ಮೂಲಕನೇ ನಿಮಗೆ ಲಾಗಿನ್ ಮಾಡಿಸ್ತಾರೆ. ಸದ್ಯಕ್ಕೆ ನೀವು ತಿಳ್ಕೊಳ್ಳೋಕ್ಕೋಸ್ಕರ ನಾನು ಒಂದು ಡಮ್ಮಿ ಆಗಿರ್ತಕ್ಕಂಥ ಒಂದು ಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಇಲ್ಲಿ ಫಸ್ಟ್ ನೇಮ್ ಅಂತ ಕೇಳುತ್ತೆ. ಸೊ ನೇಮ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಇನ್ಶಿಯಲ್ ಅನ್ನ ಕೇಳುತ್ತೆ, ಇನ್ಶಿಯಲ್ ಅನ್ನ ಹಾಕ್ತೀರಾ. ಸೊ ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ಒಂದು ಪಾಸ್ವರ್ಡ್ ಅನ್ನ ಕೇಳುತ್ತೆ. ಸೊ ನೀವು ನಿಮಗೆ ನೆನಪಿನಲ್ಲಿ ಇರ್ತಕ್ಕಂತಹ ಒಂದು ಪಾಸ್ವರ್ಡ್ ಅನ್ನ ಹಾಕೋಬಹುದು, ಅಥವಾ ನಿಮ್ಮ ಸಬ್ಜೆಕ್ಟ್ ಯಾವ್ದಿರ್ತದೆ ನಿಮ್ಗೆ ಇಷ್ಟವಾದ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ ನೇಮ್ ಅನ್ನ ಹಾಕಿ ಇಲ್ಲಿ ಒಂದು ಸ್ಪೆಷಲ್ ಫ್ಯೂಚರ್ ಅಟ್ ಹಾಕಿ ಬೇಕಾದ್ರೆ 1 2 ಅಂತ ಹೇಳಿ ನೀವು ಹಾಕೋಬಹುದು. ಸೊ ನೀವು ಯಾವುದೇ ಪಾಸ್ವರ್ಡ್ ಅನ್ನ ಬೇಕಾದ್ರೆ ನಿಮ್ಗೆ ನೆನಪಿನಲ್ಲಿ ಇರ್ತಕ್ಕಂಥ ಪಾಸ್ವರ್ಡ್ ಅನ್ನ ಅಲ್ಲಿ ಎಂಟ್ರಿ ಮಾಡಿ. ಸೊ ಅದಾದ್ಮೇಲೆ ಇಲ್ಲಿ ಸೈನ್ ಅಪ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಪಾಸ್ವರ್ಡ್ ಸೇವ್ ಅಂತ ಕೇಳುತ್ತೆ, ಬೇಕಾದ್ರೆ ನೀವು ಸೇವ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಸೈನ್ ಅಪ್ ಕೊಟ್ಟ ತಕ್ಷಣ ಈ ರೀತಿ ಒಂದು ಪಾಪಪ್ ಪೇಜ್ ಬರುತ್ತೆ. ಸೊ ನೋಡಿ ಇಲ್ಲಿ ಇಂಟು ಮಾರ್ಕ್ ಇದೆ, ಇಲ್ಲಿ ಏನು ನೀವು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇಂಟು ಮಾರ್ಕ್ ಅನ್ನು ತೆಗೆದ್ಬಿಡಿ. ಸೊ ಪಾಪಪ್ ಪೇಜು ಹೋಗುತ್ತೆ.
ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿ ಬ್ಲೂ ಕಲರ್ ಅಲ್ಲಿ ಗೆಟ್ ಕಾನ್ಮಿಗೋ ಫಾರ್ ಫ್ರೀ ಅಂತ ಹೇಳಿದೆ. ಸೊ ನಾವೇನ್ ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಇಯರ್ ಅನ್ನ ಕೇಳುತ್ತೆ. ಹಾಗೆ ಇಯರ್ ಅನ್ನು ಕೂಡ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಯರ್ ಅನ್ನ ಮೆನ್ಷನ್ ಮಾಡಿ. ಸೊ ಇಲ್ಲಿ ನೋಡಿ, ಸ್ವಲ್ಪ ಝೂಮ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಇದೆ. ಸೊ ಇದನ್ನ ನೀವೇನ್ ಮಾಡಬೇಕು, ಕ್ಲಿಕ್ ಮಾಡಬೇಕು. ಅಂದ್ರೆ ಕ್ಲಿಕ್ ಮಾಡಿದ್ರೆ ಅವ್ರದ್ದೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದೆಲ್ಲ ನೀವು ಒಪ್ಕೊಂಡಿದ್ದೀರಾ ಅಂತ ಹೇಳಿ, ಅಗ್ರಿ ಮಾಡಿದ್ದೀರಾ ಅಂತ ಹೇಳಿ ಈ ಚೆಕ್ ಬಾಕ್ಸ್ ನ ನೀವು ಕ್ಲಿಕ್ ಮಾಡಿದ್ರೆ ಸೊ ಲೆಟ್ಸ್ ಗೋ ಅಂತಕ್ಕಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ಮತ್ತೆ ಅಗೈನ್ ಈ ರೀತಿ ನಿಮ್ಗೆ ಇಲ್ಲಿ ಅಗೈನ್ ಒಂದು ಪಾಪ್ ಪೇಜ್ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಹೇಳಿ ನಿಮ್ಗೆ ಕಾಣಿಸುತ್ತೆ. ನೆಕ್ಸ್ಟ್ ಅನ್ನೋದನ್ನ ನೀವು ಕೊಡಬಾರ್ದು. ಸೊ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಈಗ ಈ ಒಂದು ಪ್ಲಾಟ್ಫಾರ್ಮ್ಗೆ ಫಸ್ಟ್ ನಾವು ನಮ್ಮ ಶಾಲೆಯನ್ನ ನೋಂದಣಿ ಮಾಡಬೇಕು. ಸೊ ಏನು ನಮ್ಮ ಶಾಲೆ ಇರುತ್ತೆ, ನಮ್ಮ ಶಾಲೆಯನ್ನ ನಾವು ವರ್ಕ್ ಮಾಡ್ತಾ ಇರ್ತಕ್ಕಂತಹ ಶಾಲೆಯನ್ನ ಇದಕ್ಕೆ ನೋಂದಣಿ ಮಾಡಬೇಕು. ಸೊ ಎಲ್ಲಿ ನೋಂದಣಿ ಮಾಡೋದು ಅಂತ ಹೇಳಿದ್ರೆ, ಸ್ವಲ್ಪ ನೀವು ಇಲ್ಲಿ ಝೂಮ್ ಮಾಡಿದ್ರೆ ಇಲ್ಲಿ ನಿಮ್ಮ ನೇಮ್ ಕಾಣಿಸುತ್ತೆ, ವೆಲ್ಕಮ್ ಅಂತ ಹೇಳಿ ನಿಮ್ಮ ನೇಮ್ ಇರುತ್ತೆ. ಸೊ ಅದ್ರ ಕೆಳಗಡೆ ನೋಡಿ ಆಡ್ ಯುವರ್ ಸ್ಕೂಲ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಈ ಆಡ್ ಯುವರ್ ಸ್ಕೂಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಸೊ ಕಂಟ್ರಿ ಆಲ್ರೆಡಿ ಅದೇ ಡಿಫಾಲ್ಟ್ ಆಗಿ ತಗೊಂಡಿರುತ್ತೆ. ಸ್ಟೇಟ್ ಅಂತ ಹೇಳಿದೆ, ಈ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಸಾಕಷ್ಟು ಸ್ಟೇಟ್ಸ್ ನಿಮ್ಗೆ ಸಿಗುತ್ತೆ. ಸೊ ನೀವೇನ್ ಮಾಡಬೇಕು, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಸದ್ಯಕ್ಕೆ ಅಂಡಮಾನ್ ನಿಕೋಬಾರ್ ಸ್ಟೇಟ್ ಅನ್ನ ತಗೊಂಡಿದ್ದೀನಿ. ನಂತರ ಇಲ್ಲಿ ಡಿಸ್ಟಿಕ್ ಅಂತ ಹೇಳಿದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮ್ ಡಿಸ್ಟಿಕ್ ನಿಮ್ಗೆ ಓಪನ್ ಆಗುತ್ತೆ. ಆದ್ರೆ ಇದು ನಿಮ್ಗೆ ಒಂದು ಟ್ರಯಲ್ಗೋಸ್ಕರ ಮಾಡ್ತಾ ಇರುವಂತ ವಿಡಿಯೋ ಆಗಿರೋದ್ರಿಂದ ನಾನು ಬೇರೆ ರಾಜ್ಯದ ಬೇರೆ ಜಿಲ್ಲೆಯನ್ನ ನಾನಿಲ್ಲಿ ಆಯ್ಕೆ ಮಾಡ್ಕೋತೀನಿ. ಸೊ ಅಂಡಮಾನ್ ನಿಕೋಬಾರ್ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅಂಡಮಾನ್ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಲಾಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಕೂಲು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಒಂದು ಸ್ಕೂಲನ್ನು ನಾನೀಗ ಡಮ್ಮಿ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ನಿಮಗೆ ತರಬೇತಿನಲ್ಲಿ ನಿಮ್ಮ ಒಂದು ಸ್ಕೂಲನ್ನು ನಿಮಗೆ ಸೆಲೆಕ್ಟ್ ಮಾಡಿಸ್ಕೊಡ್ತಾರೆ. ಓಕೆ, ಸೊ ಸ್ಕೂಲನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ನೀವು ಹಾಗೆ ಡೌನ್ಗೆ ಬಂದು ಸ್ಕ್ರಾಲ್ ಮಾಡಿದ್ರೆ ಸೇವ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡಿ ಇಲ್ಲಿ ಆಡ್ ಯುವರ್ ಸ್ಕೂಲ್ ಅನ್ನೋ ಜಾಗದಲ್ಲಿ ನಿಮ್ಮ ಶಾಲೆ ಹೆಸರು ಬಂದಿದ್ರೆ ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಶಾಲೆ ಈಗ ನೋಂದಣಿ ಆಗಿದೆ ಅಂತ ಹೇಳಿ ಇದು ಕನ್ಫರ್ಮೇಶನ್. ಸೊ ನೆಕ್ಸ್ಟ್ ಇದಾದ ಮೇಲೆ ನಾವು ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಹೇಗೆ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ನೋಡಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ಕಾನ್ಮಿಗೋ ಟೂಲ್ಸ್, ಕ್ಲಾಸಸ್, ಸ್ಟೂಡೆಂಟ್ಸ್, ರಿಸೋರ್ಸಸ್. ಇಲ್ಲಿ ಕ್ಲಾಸಸ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಗೆ ಆಪ್ಷನ್ಸ್ ಬರ್ತದೆ. ಕ್ರಿಯೇಟ್ ಎ ಕ್ಲಾಸ್ ಅಂತ ಹೇಳಿ ನಿಮ್ಗೆ ಬರುತ್ತೆ. ಕ್ರಿಯೇಟ್ ಎ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಗೈನ್ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಎಸ್ ಐ ಆಮ್ ಟೀಚರ್ ಯೂಸಿಂಗ್ ದಿಸ್ ಸರ್ವಿಸ್ ಆನ್ ಬಿಹಾಫ್ ಆಫ್ ಸ್ಕೂಲ್ ಅಂತ ಹೇಳಿ ಏನಿರ್ತದೆ, ಇದು ಕೂಡ ಒಂದು ಸೆಕ್ಯೂರಿಟಿಗೆ ಮಾಡಿರುವಂತದ್ದು. ಸೊ ಹಾಗಾಗಿ ನಾನು ಈ ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಕ್ಕಂಥ ಸಂಪನ್ಮೂಲಗಳನ್ನ ನಾನು ಬಳಸಲಿಕ್ಕೆ ನಾನು ಒಪ್ಕೋತಾ ಇದ್ದೀನಿ ಅಂತ ಹೇಳಿ ನೀವು ಇಲ್ಲಿ ಒಂದು ಅಗ್ರಿ ಮಾಡಬೇಕಾಗುತ್ತೆ. ಈ ಎಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಎಂಟರ್ ಯುವರ್ ಕ್ಲಾಸ್ ನೇಮ್ ಅಂತ ಬರುತ್ತೆ. ಈಗ ನಾವು ಕ್ಲಾಸ್ ಅನ್ನ ಈ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕು. ಹೇಗೆ ಎಂಟ್ರಿ ಮಾಡಬೇಕು ಅಂದ್ರೆ ಅಲ್ಲೇ ಫಾರ್ಮೆಟ್ ಕೊಟ್ಟಿರ್ತಾನೆ, ಕ್ಲಾಸ್ ಅಂತ ಹೇಳಿ ಟೈಪ್ ಮಾಡಿ, ಒಂದು ಸ್ಪೇಸ್ ಅನ್ನ ಕೊಡಿ, 7th ಅನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ 7th ಅನ್ನ ತಗೊಳ್ಳಿ. ಸೊ ನಂತರ ನೀವು ಒಂದು ಅಂಡರ್ ಸ್ಕೋರ್ ಮಾಡಿ,
ಮ್ಯಾಥ್ಸ್ ಆದ್ರೆ ಮ್ಯಾಥ್ ಅಂತ ಹೇಳಿ ಹಾಕಿ, ಎಗೈನ್ ಒಂದು ಅಂಡರ್ಸ್ಕೋರ್ ಕೊಡಿ ಅಥವಾ ಒಂದು ಐಫೋನ್ ಕೊಡಿ. ಸೊ ಅದಾದ್ಮೇಲೆ 2025 ಒಂದು ಐಫೋನ್ 26. ಸೊ ಈ ಫಾರ್ಮೆಟ್ ಅಲ್ಲಿ ನೀವು ನಿಮ್ಮ ಕ್ಲಾಸ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ರೀತಿ ನೀವು ಟೈಪ್ ಮಾಡಬೇಕಾಗತ್ತೆ. ಸೊ ಟೈಪ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನಿಮಗೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಎಗೈನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಕ್ಲಾಸ್ 7 ಕ್ಲಾಸ್ ರೂಮ್ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಮ್ಯಾಥ್ಸ್ ಕರ್ನಾಟಕ ಕ್ಲಾಸ್ 7 ಅಂತ ಇದೆಯಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. ಇದನ್ನೇನು ನೀವು ಟಚ್ ಮಾಡಬಾರ್ದು. ಇಲ್ಲಿ ಡೌನ್ ಅಲ್ಲಿ ನೋಡಿ ಸ್ಕಿಪ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ, ಇದನ್ನ ಸ್ಕಿಪ್ ಮಾಡಿ. ಸೊ ಸ್ಕಿಪ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಈಗ ನಾವೇನ್ ಮಾಡಬೇಕು, ನಮ್ಮ ಕ್ಲಾಸ್ ರೂಮ್ ಅನ್ನ ನಾವೀಗ ಖಾನ್ ಅಕಾಡೆಮಿ ಅವ್ರದ್ದು ಪ್ಲಾಟ್ಫಾರ್ಮ್ ಏನಿದೆ ಆ ಪ್ಲಾಟ್ಫಾರ್ಮ್ಗೆ ಕ್ಲಾಸ್ ರೂಮ್ ಅನ್ನ ಈಗ ನಾವು ಅಲ್ಲಿ ನೋಂದಣಿ ಮಾಡಬೇಕು. ಈಗ ಸ್ಕೂಲು ನೋಂದಣಿ ಆಗಿದೆ, ಅದೇ ರೀತಿ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಕ್ಲಾಸ್ ಅನ್ನು ಕೂಡ ಖಾನ್ ಅಕಾಡೆಮಿಗೆ ಅಥವಾ ಕಾನ್ಮಿಗೋ ಏನಿದೆ ಟೂಲ್ಸ್ ಅದಕ್ಕೆ ನಾವು ನಮ್ಮ ಒಂದು ಕ್ಲಾಸ್ ಅನ್ನು ಕೂಡ ನೋಂದಣಿ ಮಾಡಬೇಕು. ಹೇಗೆ ಅಂದ್ರೆ ನೋಡಿ, ಇಲ್ಲಿ 3 ಡಾಟ್ಸ್ ಇದೆ. ಸೊ ಇಲ್ಲಿ ಆಡ್ ಸ್ಟೂಡೆಂಟ್ಸ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಬಾರ್ದು. ಸೊ ಇಲ್ಲಿ 3 ಡಾಟ್ಸ್ ಇದೆ, 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ನೀವು ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇದೆಲ್ಲ ಕೂಡ ನೀವು ಶಾಲೆಯನ್ನ ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ನೀವು ನೋಂದಣಿ ಮಾಡಬೇಕಾದ್ರೆ ಇದೆಲ್ಲ ಫಿಲ್ ಮಾಡಿರ್ತೀರ, ಅದೆಲ್ಲ ಒಂದ್ಸಲ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಗ್ರೇಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಯಾವ ಕ್ಲಾಸ್ದು ಸೆಕ್ಷನ್ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಿರ್ತೀರಾ, ಯಾವ ಕ್ಲಾಸ್ಗೆ ಕ್ಲಾಸ್ ಕ್ರಿಯೇಟ್ ಮಾಡಿರ್ತೀರಾ, ಸೊ ಆ ಒಂದು ಕ್ಲಾಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕ್ಲಾಸ್ 7 ಮ್ಯಾಥ್ ಅನ್ನ ಕ್ರಿಯೇಟ್ ಮಾಡಿದ್ದೆ, ಹಾಗಾಗಿ ಕ್ಲಾಸ್ 7 ಗ್ರೇಡ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಅಂತ ಹೇಳಿ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜು ಬರ್ತದೆ. ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಲಾಸ್ 7 ಮ್ಯಾಥ್ಸ್ 2025-26. ಸೊ ಅದ್ರ ಮೇಲೆ ನೋಡಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಬ್ಲೂ ಕಲರ್ ಅಲ್ಲಿ ಇದ್ರೆ, ಸೊ ಈಗ ನಿಮ್ಮ ಒಂದು ಕ್ಲಾಸು ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ನೋಂದಣಿ ಆಗಿದೆ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ಕೋಬೇಕು. ಒಂದು ವೇಳೆ ಬ್ಲೂ ಕಲರ್ ಇಲ್ಲ ಅಂತ ಹೇಳಿದ್ರೆ ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ಏನೇನು ರಿಸೋರ್ಸ್ ಇದೆ, ಸಂಪನ್ಮೂಲ ಇದೆ, ಅದ್ಯಾವುದು ಕೂಡ ನಿಮಗೆ ಸಿಗಲ್ಲ. ಹಾಗಾಗಿ ಇದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಸ್ಕೂಲು ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ನೋಂದಣಿ ಹಾಕಬೇಕು, ಹಾಗೇನೆ ಕ್ಲಾಸ್ ಕೂಡ ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ನೋಂದಣಿ ಹಾಕಬೇಕು. ಸೊ ನೋಂದಣಿ ಆಗಿದ್ದಕ್ಕೆ ನಮಗೆ ಕನ್ಫರ್ಮೇಶನ್ಗೆ ಈ ಬ್ಲೂ ಕಲರ್ ನಲ್ಲಿ ಇರಬೇಕದು. ಸೊ ಇದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಇಷ್ಟು ಆದ್ಮೇಲೆ ಈಗ ನಾವು ನಮ್ಮ ತರಗತಿ 7ನೇ ತರಗತಿನಲ್ಲಿ ಇರ್ತಕ್ಕಂತಹ ಮಕ್ಕಳನ್ನ ನನ್ನ ತರಗತಿಗೆ ನಾನು ಆಡ್ ಮಾಡ್ಕೋಬೇಕು. ಹೇಗೆ ಆಡ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಇಲ್ಲಿ ಆಡ್ ಸ್ಟೂಡೆಂಟ್ ಅಂತ ಹೇಳಿದೆ, ಹಾಗೇನೆ ಇಲ್ಲಿ ಮತ್ತೆ 3 ಚುಕ್ಕಿಗಳಿದೆ. 3 ಚುಕ್ಕಿಗಳ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ 3 ಚುಕ್ಕಿಗಳ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ 2 ಆಪ್ಷನ್ಸ್ ಓಪನ್ ಆಗುತ್ತೆ. ಆಡ್ ಸ್ಟೂಡೆಂಟ್ಸ್ ಅಂಡ್ ಸೆಟ್ಟಿಂಗ್ಸ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಆಡ್ ಸ್ಟೂಡೆಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಈ 3ನೇ ಆಪ್ಷನ್ ಇದೆಯಲ್ಲ, ಕ್ರಿಯೇಟ್ ಯುವರ್ ಸ್ಟೂಡೆಂಟ್ ಅಕೌಂಟ್ಸ್ ಅಂದ್ರೆ ಸ್ಟೂಡೆಂಟ್ಸ್ ಅಕೌಂಟ್ ಅಂದ್ರೆ ನಾವು ಈಗ ನನ್ನ ಕ್ಲಾಸ್ಗೆ ಸ್ಟೂಡೆಂಟ್ಸ್ ಅನ್ನ ಆಡ್ ಮಾಡ್ತಾ ಹೋದ ಹಾಗೆ
ಆ ಮಕ್ಕಳಿಗೂ ಕೂಡ ಒಂದು ಯೂಸರ್ ನೇಮು ಹಾಗೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಆ ಮಕ್ಕಳು ಕೂಡ ವಾಲಂಟರಿಯಾಗಿ ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಲಾಗಿನ್ ಆಗಿ ಅಲ್ಲಿ ಇರುವಂತಹ ಸಂಪನ್ಮೂಲಗಳನ್ನ ಅವರು ಅಧ್ಯಯನ ಮಾಡಬಹುದು. ಸೊ ಹಾಗಾಗಿ ಈಗ ನಮ್ಮ ತರಗತಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ನನ್ನ ತರಗತಿಗೆ ಅವ್ರನ್ನ ಆಡ್ ಮಾಡಿಕೊಂಡು ಅವರಿಗೆ ನಾವು ಒಂದು ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಕೊಡಬೇಕು. ಸೊ ಹಾಗಾಗಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತ ಕೇಳುತ್ತೆ. ಆ ಬಾಕ್ಸ್ ಅಲ್ಲಿ ನೀವು ನಿಮ್ಮ ತರಗತಿನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ನೇಮ್ಸ್ ಅನ್ನ ಫಿಲ್ ಮಾಡ್ತಾ ಹೋಗಿ. ಈಗ ಒಂದು ಮಗುವುದು ನೇಮ್ ಅನ್ನ ನಾನು ಫಿಲ್ ಮಾಡಿದ್ದೀನಿ. ಈಗ ಇನ್ನೊಂದು ಮಗುವುದು ನೇಮ್ ಅನ್ನ ಫಿಲ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲೆಲ್ಲೂ ಬಾಕ್ಸ್ ಇರಲ್ಲ. ಸೊ ಇಲ್ಲಿ ಕೆಳಗಡೆ ಆಡ್ ನ್ಯೂ ಲೈನ್ ಅಂತ ಇದೆಯಲ್ಲ, ಸೊ ಮತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮತ್ತೆ ಬಾಕ್ಸ್ ಓಪನ್ ಆಗುತ್ತೆ. ಸೊ ಅಲ್ಲಿ ಮತ್ತೊಂದು ಮಗುವಿನ ಹೆಸರನ್ನ ನೀವು ಹಾಕ್ಬಹುದು. ಸೊ ಹಾಗೇನೆ ಮತ್ತೆ ಆಡ್ ನ್ಯೂ ಲೈನ್ ಮೇಲೆ ಹಾಕಿ ಕ್ಲಿಕ್ ಮಾಡಿದ್ರೆ ಬಾಕ್ಸ್ ಓಪನ್ ಆಗುತ್ತೆ. ಮತ್ತೊಂದು ಮಗುವನ್ನ ನೀವು ನೋಂದಣಿ ಮಾಡಬಹುದು. ಹೀಗೇನೆ ಸೊ ನಿಮ್ಮ ಶಾಲೆನಲ್ಲಿ ಅಂದ್ರೆ ನಿಮ್ಮ ತರಗತಿನಲ್ಲಿ ಇರ್ತಕ್ಕಂತಹ ಅಷ್ಟು ಮಕ್ಕಳ ಹೆಸರನ್ನ ನೀವು ಇದೇ ಪ್ರೋಸೆಸ್ ಅಲ್ಲಿ ನೀವು ಮಕ್ಕಳನ್ನ ನಿಮ್ಮ ಒಂದು ಕ್ಲಾಸ್ಗೆ ಆಡ್ ಮಾಡ್ಕೋಬೇಕು. ಇಲ್ಲಿ ನೀವು ಮಗುವಿನ ಹೆಸರನ್ನ ಟೈಪ್ ಮಾಡ್ತಿದ್ದಾಗೇನೆ ಸೊ ಮಗುವಿಗೆ ಒಂದು ಯೂನಿಕ್ ಯೂಸರ್ ನೇಮು ಇಲ್ಲಿ ಕ್ರಿಯೇಟ್ ಆಗ್ತಾ ಬರ್ತಾ ಇರುತ್ತೆ. ನೋಡ್ರಿ ಇಲ್ಲಿ ಬಂದ್ಬಿಡುತ್ತೆ ಒಂದು ಯೂಸರ್ ನೇಮ್ ಅವ್ರದ್ದು. ಸೊ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಎಲ್ಲ ಮಕ್ಕಳದು ನೀವು ಆಡ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಗೆ ಇಲ್ಲಿ ಕ್ರಿಯೇಟ್ ಅಕೌಂಟ್ಸ್ ಅಂತ ಕೇಳುತ್ತೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ನೋಡಿ ಏನೇನು ಬಂದಿದೆ, ಸ್ಟೂಡೆಂಟ್ ನೇಮು, ಸೊ ಇಲ್ಲಿ ಮಗುದು ಯೂಸರ್ ನೇಮು, ಆ ಮಗುಗೆ ಇಲ್ಲಿ ಒಂದು ಪಾಸ್ವರ್ಡ್ ಬಂದಿದೆ. ನೀವು ಈ ಪಾಸ್ವರ್ಡ್ ತುಂಬಾ ಕಷ್ಟ ಇದೆ, ಮಗು ನೆನಪಿನಲ್ಲಿ ಇಟ್ಕೊಳಕ್ ಆಗಲ್ಲ ಅಂದ್ರೆ ನೀವು ಇಲ್ಲೇನೆ ಏನ್ ಮಾಡ್ಬಿಡ್ಬೋದು, ಸೊ ಮಗುನ ನೀವು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿ ನೀವು ಮಗುಗೆ ಈಸಿ ಆಗಿರ್ತಕ್ಕಂಥ ಒಂದು ಪಾಸ್ವರ್ಡ್ ಅನ್ನ ಕೊಡಬಹುದು. ಮಗು ಹೆಸರಿನಲ್ಲೇ ಒಂದು ಪಾಸ್ವರ್ಡ್ ಅನ್ನ ನೀವು ಕೊಡಬಹುದು ಈ ಟೈಪ್ ಅಲ್ಲಿ. ಅದು 8 ಕ್ಯಾರೆಕ್ಟರ್ಸ್ ಇರಬೇಕು ಅಂತ ಹೇಳ್ತಾನೆ. ಹಾಗಾಗಿ ನೀವು 8 ಬರೋ ತರ ಅವೆಲ್ಲ ಎಣಿಸ್ಕೊಂಡ್ರೆ 8 ಇರಬೇಕು. ಆ ತರ ಒಂದು ಪಾಸ್ವರ್ಡ್ ಅನ್ನ ನೀವು ಮಗುವಿನ ಹೆಸರಲ್ಲಿ ಕ್ರಿಯೇಟ್ ಮಾಡ್ಬಿಡಿ. ಸೊ ಮಗುಗೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಸೊ ನೀವಿಲ್ಲಿ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಬೋದು. ಅಲ್ಲಿ ಬರ್ತಕ್ಕಂಥ ಪಾಸ್ವರ್ಡ್ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಮಗುಗೆ ಲಾಗಿನ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮಗುವಿನ ಹೆಸರಿನಲ್ಲೇ ನೀವು ಪಾಸ್ವರ್ಡ್ ಅನ್ನ ನೀವು ಇಲ್ಲೇ ಚೇಂಜ್ ಮಾಡಿಬಿಟ್ಟು, ಚೇಂಜ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಹೇಳಿದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಕೇಳುತ್ತೆ. ಎಕ್ಸೆಲ್ ನಲ್ಲಿ ಅಂದ್ರೆ ಮಗುವಿನ ಹೆಸರು, ಯೂನಿಕ್ ಯೂಸರ್ ನೇಮು, ಪಾಸ್ವರ್ಡ್, ಆ ಮೂರು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸೆಲ್ ನಲ್ಲಿ ಸಿಗುತ್ತೆ. ಅದನ್ನ ನಿಮ್ಮ ಮೊಬೈಲ್ ನಲ್ಲಿ ಅಥವಾ ಡೆಸ್ಕ್ಟಾಪ್ ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ನಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ಬೆಟರ್. ಸೊ ಈಗ ಇಲ್ಲಿ ಡೌನ್ಲೋಡ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ನಿಮ್ಗೆ ಡೌನ್ಲೋಡ್ ಕೇಳುತ್ತೆ. ಸೊ ಡೌನ್ಲೋಡ್ ಕೊಟ್ರೆ ಅದು ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಡನ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಆ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ ಇಲ್ಲಿ ನಮ್ಮ ಕ್ಲಾಸ್ ಶೋ ಆಗುತ್ತೆ, ಕ್ಲಾಸ್ 7 ಶೋ ಆಗುತ್ತೆ. ಸ್ಟೂಡೆಂಟ್ಸ್ ಆ ಕ್ಲಾಸ್ಗೆ ಎಷ್ಟು ಮಕ್ಕಳನ್ನ ನಾನು ಆಡ್ ಮಾಡಿದ್ದೀನಿ ಅಂತಕ್ಕಂಥದ್ದು ಆ ನಂಬರು ನಿಮಗೆ ಅಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಮಕ್ಕಳದು ಯೂನಿಕ್ ಯೂಸರ್ ನೇಮು, ಪಾಸ್ವರ್ಡು ಕೂಡ ಅಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಈ ರೀತಿ ಪ್ರಥಮ ಬಾರಿಗೆ ಮ್ಯಾಥ್ಸ್ ಟೀಚರು ರಿಜಿಸ್ಟರ್ ಆಗಿ ಶಾಲೆಯನ್ನ ಖಾನ್ ಅಕಾಡೆಮಿಗೆ ರಿಜಿಸ್ಟರ್ ಮಾಡಿ ಆಮೇಲೆ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಆ ಕ್ಲಾಸ್ಗೆ ತರಗತಿನಲ್ಲಿರ್ತಕ್ಕಂಥ ಮಕ್ಕಳನ್ನ ಆಡ್ ಮಾಡಿ ಅವ್ರಿಗೆ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿ ಕೊಡಬೇಕು. ಇದು ಮೊದಲನೇ ಹಂತ. ಸೊ ಹಾಗಾಗಿ ಮೊದಲನೇ ಹಂತವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸೊ ಮುಂದಿನ ಹಂತ ಏನೇನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.